4ನೆಯ ಅಧ್ಯಾಯ. ಸುಬ್ರಾಯರು ಈ ತನಕ ಕೋಟು 9 ಕಚೇರಿಗಳನ್ನು ಕಾಣದವರಲ್ಲವಾದರೂ ಹಾಗೆ ಕಂಡದ್ದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ. ತಾವು ಸಾಲ ಕೊಟ್ಟ ಹಣ ಹಿಂದಕ್ಕೆ ಬಾರದೆ ಹೋದಾಗ ಓಡಾಡಲೇಬೇಕಾಗಿತ್ತು. ಅಂಥ ಪ್ರಸಂಗಗಳು ಬಹಳ ಇದ್ದಿರಲಿಲ್ಲ. ಆದರೆ ಕೇವಲ ಅದರ ಸವಿಗಾಗಿ ರೋಟು ಕಚೇರಿಗಳಿಗೆ ನುಗ್ಗಿ ಹೋರಾಡುವಂತಹ ಚಪಲ ಉಂಟಾದುದು ಈ 2 ವರ್ಷಗಳ ಈಚೆ. ಅದಕ್ಕೆ ಗುರು ವಾಸುದೇವಯ್ಯ ಅವರು ಹಿಂದೆ ಸುಬ್ರಾಯರ ಮನೆಗೆ ವಾರವೊಂದಾವರ್ತಿ ಬಂದು ಹೋಗಿದ್ದರೆ ದೊಡ್ಡದು. ಬಂದವರು ಎಲ್ಲರಂತೆ ತಮ್ಮ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದರು. ತಮಗೆ ಸಮೀಪದ ಮನೆಯಾದರೂ ಸರಿಸಾಟಿಗಳ ಮನೆ ಅಲ್ಲವೆಂದು ಗೊತ್ತು. ಆದರೆ ಇಂದಿನ ಪರಿಸ್ಥಿತಿ ಬದಲಿಸಿದೆ. ಸುಬ್ರಾಯರಿಗೆ ಅವರಂತ ಒಬ್ಬ ಚಾಣಾಕ್ಷ ಬೇಕಿದ್ದ. ಅದರಿಂದ ಆಚಾರ್ಯ ಪಟ್ಟವೇ ದೊರೆಯಿತು. ರಾಯರ ಅಭಿಮಾನವನ್ನು ಕೆರಳಿಸಿ ಆತ ಕಣ್ಣನ ಹಿಂದಿನ ಶಲ್ಯನಂತೆ ನಿಂತಿದ್ದು ಹಿರಣ್ಯ ಜೊತೆಯಲ್ಲಿ ಕಾಡಾಕಾಡಿ ತೊಡಗಿದ ಮೇಲೆ ಈ 2 ವರ್ಷಗಳಲ್ಲಿ ಮನೆಯ ಪ್ರತಿಯೊಂದು ಕೆಲಸವೂ ಅವರ ಆಪ್ತಾಲೋಚನೆಯಿಂದಲೇ ಸಾಗಿತು. ಅವರ ಪ್ರತಿಷ್ಠೆ ಬೆಳೆಯಿತು. ಹಿರಣ್ಯ ತಮಗೂ ಸುಬ್ರಾಯರಿಗೂ ಸಾಟಿ ಅಲ್ಲ ಎಂದು ಗೊತ್ತಿದ್ದರೂ ಈ ಕಾಳಗಕ್ಕೆ ಕರ್ಣಾರ್ಜುನ ಎಂದು ಹೆಸರು ಇರಿಸಿದ್ದು ಸ್ವಪ್ರತಿಷ್ಠೆಗಾಗಿ, ಕರ್ಣನ ಕೀರ್ತಿ ಸಾರುವುದಕ್ಕಾಗಿ. ಪಾಪದ ಹಿರಣ್ಯ ಅಥವಾ ಅವನ ನೆರವಿನ ಉಪಾಯವಿಲ್ಲದೆ ಬರುತ್ತಿದ್ದ ಸೋಮನಾಥಯ್ಯ ಹಲ್ಲು ಕಿರಿದು ಕೋರ್ಟು ಮನೆಗಳಿಗೆ ಓಡಾಡಿದ್ದರೆ ಅದು ಶೌರ್ಯದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಗೋಡೆಗೆ ಬೆನ್ನು ಕೊಟ್ಟು ಆತ್ಮರಕ್ಷಣೆಗಾಗಿ ಹಲ್ಲು ಕಿರಿಯುತ್ತಿದ್ದ ಊರಿನ ಸೊಣಗದಂತಾಗಿತ್ತು ಹಿರಣ್ಯನ ಪಾಡು. ತಮ್ಮ ನೂತನ ಮಿತ್ರ ವಾಸುದೇವಯ್ಯನವರ ವಿಚಾರದಲ್ಲಿ ಸುಬ್ರಾಯರು ಧಾರಾಳಿಗಳಾದರು. ಅವರ ಪ್ರಭಾವದಿಂದಲೋ ಇನ್ನಿತರರಿಂದಲೋ ಅವರ ಲೋಭ ತುಸು ಕಡಿಮೆಯಾಗಿತ್ತು. ರಾಯರ ಮನೆಗೆ ಸೊಸೆಯಂದಿರು ಬಂದ ಮೇಲೆ ಅವರು ತಮ್ಮ ಮಕ್ಕಳನ್ನು ಗೌರವದಿಂದಲೇ ಕಂಡು ಮನವೊಲಿಸಿ ನಡೆಯುವ ಧೋರಣೆ ವಹಿಸಿದರು. ಮಕ್ಕಳನ್ನು ಮನೆಯಲ್ಲಿ ಸ್ಥಾಪಿಸಿ ಆಗಾಗ ಆಪ್ತವಚನ ಹೇಳಿ ತಮ್ಮ ಸಾಲಮೂಲಗಳ ಸಂಗತಿಗಳನ್ನು ವಿವರಿಸಿದರು. ತಾವು ಮನೆಯನ್ನು ಬಿಟ್ಟು 1-2 ವಾರ ಪುತ್ತೂರು, ಮಂಗಳೂರುಗಳಿಗೆ ಅಲೆಯುತ್ತಿರಬೇಕಾದ ಪ್ರಸಂಗ ಒದಗುತ್ತಿರಲಿ ತಮ್ಮ ಮಕ್ಕಳು ಬಂದವರ ಮುಂದೆ ಏನೂ ತಿಳಿಯದ ಬೆಪ್ಪುಗಳೆನಿಸಿ ಕೊಳ್ಳಬಾರದಲ್ಲ. ಆದುದರಿಂದಲೇ ಇಷ್ಟೂ ಕಾಲ ಅವರನ್ನು ಮೊದ್ದಾಗಿರಿಸಿದ ಧೋರಣೆ ಮರೆತು ಸಲುಗೆ ವಿಶ್ವಾಸಗಳಿಗೆ ತೆಗೆದುಕೊಂಡರು. ಮಕ್ಕಳಿಬ್ಬರೂ ತಂದೆಯ ಪ್ರೀತಿಗೆ ಪಾತ್ರರಾಗಿ ವರ್ತಿಸತೊಡಗಿದರು. ತಾಯ ಹಂಬಲ ಮರೆತರು. ತಂತಮ್ಮ ಮಡದಿಯರ ಮೋಹದಲ್ಲಿ ಸ್ವಪ್ನ ಸಾಮ್ರಾಜ್ಯ ಕಟ್ಟಿದರು. ಮನೆಯ ಹೊಣೆ ತಪ್ಪಿ ಸುಬ್ರಾಯರಿಗೆ ಜಟ್ಟಿ ಕಾಳಗಕ್ಕೆ ಸಮನಾದ ಅವಕಾಶ ದೊರೆಯಿತು. ಬೆಂಬಲಕ್ಕೆ ಅಮಾತ್ಯ ಸೇನಾನಿ ಏಕಕಾಲದಲ್ಲಿ ವಾಸುದೇವಯ್ಯನವರೇ. ಮೊದಲೇ ಕಾನೂನು ಬಾಯಿ ಅವರು. ಯಾವುದೇ ಕಾಯ್ದೆಯ ವಿಚಾರ ಬರಲಿ ವಕೀಲರಿಗಿಂತ ಮುಂದೆ ಅವರ ಆಲೋಚನೆ. ಹಠ ಸಾಧನೆಗೆ ಯಾವ ಅರಿಕಾರ್ಡೆ ಅವಶ್ಯ ಬೀಳಲಿ 4 ದಿನಗಳಲ್ಲಿ ತಂದು ಸಿದ್ಧಪಡಿಸುತ್ತಾರೆ. ಈ ಕಾಳಗ ತೊಡಗಿದಂದಿನಿಂದ ಸುಬ್ರಾಯರ ಆತ್ಮಲಿಂಗವೇ ವಾಸುದೇವಯ್ಯನವರ ಕೈಯಲ್ಲಿ ಇದೆಯೆಂದರೂ ತಪ್ಪಿಲ್ಲ. ಪ್ರತಿಕಕ್ಷಿಗಳ ಗುಂಪಿನಲ್ಲಿ ಮೊದಲಿಗನೇ ಹಿರಣ್ಯ. ಅವನನ್ನು ನರಬೇಟೆಯಾಡಬೇಕೆಂದೇ ಸುಬ್ರಾಯರ ಹಠ. ಅವನ ಅವತಾರ ಸಮಾಪ್ತಿಯಾದ ಮೇಲೆ ಭಾವನನ್ನು ಕುಣಿಸಿ ದನಿಸಿ ತಮಗೆ ಶರಣು ಬರುವಂತೆ ಮಾಡಿ ಭಾಗೀರಥಿಗೂ ಬುದ್ಧಿ ಕಲಿಸಬೇಕೆಂಬುದು 2ನೆಯ ಛಲ. ಮೊದಲನೆಯದು ಯಶಸ್ವಿಯಾಯಿತೆನ್ನಬೇಕು. 1-6 ಮೇಲೂ ಚೀಟುಗಳನ್ನು ಪಡೆದು ದಾವೆ ಹೂಡಿ ಬಡ್ಡಿ ಖರ್ಚುಗಳ ಸಹಿತ ಡಿಕ್ರಿ ಮಾಡಿಸಿ ವಾಯ್ದೆಗೆ ಬಿಡುವು ಸಿಗದಂತೆ ತಡೆಹಿಡಿದು ಅವನ ಇದ್ದು ಬಿದ್ದುದನ್ನೆಲ್ಲ ಹರಾಜಿಗೆ ಇಡಿಸಿಯೇ ಬಿಟ್ಟರು. ಅವನ ಸ್ವಂತ ಮನೆಯ ಅಡಿ ಅದರ ಮುಂದಿನ ಗದ್ದೆಗಳನ್ನು ಬಿಟ್ಟು ಉಳಿದುವನ್ನು ಪರರ ಮೂಲಕ ತಾವೇ ಕ್ರಯಕ್ಕೆ ಪಡೆದರು. ಮನೆಯ ಜಾಗ ಮಾತ್ರ ಹಾಗೆ ಮಾಡಲಿಲ್ಲ. ತನ್ನನ್ನು ಅವಮಾನಿಸಿದ ನೆಲದಲ್ಲೇ ಅವನನ್ನು ಅವಮಾನಿಸಬೇಕೆಂದು ನಿರ್ಣಯಿಸಿ ಒಬ್ಬ ಮಾಪಿಳ್ಳೆಗೆ ಅದನ್ನು ಕೊಡಿಸಿದರು. ಹರಾಜಿನಲ್ಲಿ ಕಡಿಮೆ ಪ್ರತಿಫಲಕ್ಕೆ ಅವನಿಗದು ದೊರೆಯುವಂತೆ ಮಾಡಿದರು. ಅವನಿಂದ ಸ್ಥಳ ಸ್ವಾಧೀನತೆಗೆ ಅಮಲ್ದಾರಿ ತೆಗೆಯಿಸಿದರು. ಕೋರ್ಟು ಅಮೀನನೊಂದಿಗೆ ವಾಸುದೇವಯ್ಯನವರನ್ನು ಬೆಂಬಲಕ್ಕೆ ಕಳುಹಿಸಿ ಅವರು ತರುವ ಸುದ್ದಿಗಾಗಿ ಹಸಿದು ಕುಳಿತರು. ಅಮಲ್ದಾರಿ ಕೆಲಸ ಚಲಾಯಿಸಿ ವಿಜಯಿಯಾಗಿ ವಾಸುದೇವಯ್ಯ ರಾತ್ರಿ 12 ಗಂಟೆಗೆ ಸುಬ್ರಾಯರ ಮನೆಗೆ ಬಂದು ತಮ್ಮ ಕಾರುಬಾರವನ್ನು ಬಣ್ಣಿಸಿಯೇ ಬಣ್ಣಿಸಿದರು. ಕೆಲಸ ಮಾತ್ರ ನಾವೆಣಿಸಿದಷ್ಟು ಸುಲಭವಾಗಲಿಲ್ಲ. ನಾನು ಅಮೀನರು ಪಳ್ಳಿಬ್ಯಾರಿ ಬೆಳಗಾಗುವಾಗಲೇ ಅವರ ಮನೆಯ ಮುಂದೆ ಹೋಗಿ ಕುಳಿತೆವು. ಒಳ್ಳೆಯ ರಂಗು ಮಾಡಿ ಮನೆಯನ್ನು ಸ್ವಾಧೀನತೆಗೆ ಬಿಟ್ಟುಕೊಡಿ ಎಂದು ಕೇಳಿದೆವು. ನಮ್ಮ ಬಾಯಿಮಾತು ಪ್ರಯೋಜನಕ್ಕೆ ಬರಲಿಲ್ಲ. ಹಿರಣ್ಯ ಎದ್ದು ಬಂದು ನನ್ನ ಹೆಣದ ಮೇಲೆ ನಡೆದು ನೀವು ಮನೆ ಸ್ವಾಧೀನಪಡಿಸಿಕೊಳ್ಳಬೇಕು, ನಾನು ಇಲ್ಲೇ ಸಾಯುವೋ ಎಂದನಲ್ಲವೇ. ತಮಾಷೆ ನೋಡುವ ಎಂದು ಅಂಗಳದಲ್ಲೇ ತೆಂಗಿನಕಟ್ಟೆಯೊಂದರ ಮೇಲೆ ಕುಳಿತೆವು. ಎಲೆ ಅಡಿಕೆ ಚೀಲ ಬಿಡಿಸಿದೆವು. ಗಂಟೆ 12 ಆಯಿತು. ಮನೆಯ ಸಾಮಾನು ಒಂದನ್ನು ಹೊರಗಿರಿಸಲಿಲ್ಲ. ಅಷ್ಟರಲ್ಲಿ ನಾವು ಎಣಿಸದ ಇನ್ನೊಂದು ಪ್ರಮಾದವಾಯಿತು. ಅವನ ಅಳಿಯ ಇಲ್ಲವೇ ಆ ಒಂದು ಸೊಣಗ, ಅದರ ಹೆಸರೇನು? ಲಕ್ಷ್ಮಣನೆಂದೇ. 16-18 ವರ್ಷದ ಬಡಕಮಾಣಿ ಏಕಾಏಕಿ ಕತ್ತಿ ಹಿಡಿದುಕೊಂಡು ಬಂತಲ್ಲವೇ. ಜೀವ ಬೇಕಾದರೆ ಹೊರಟು ಹೋಗಿ ಎಂದು ಗಬಕ್ಕನೆ ಹಾರಿ ಬಂದ. ನಮ್ಮ ಬ್ಯಾರಿಗೆ ಎಲ್ಲಿಂದ ಧೈರ್ಯ ಬಂತೋ ದೇವರೇ ಬಲ್ಲ. ಹೋಗಿ ಹಾರಿ ಅವನ ಕತ್ತಿ ಹಿರಿದು 4 ಚಡಾಯಿಸಿದ. ಇನ್ನು ಸಮಾಧಾನ ಪ್ರಯೋಜನವಿಲ್ಲವೆಂದು ಕಂಡಿತು. ನಮ್ಮ ಜನ ಅಲ್ಲೇ ಅಡಗಿತ್ತು. ನಾವು ಕೈತಟ್ಟಿದ್ದೇ ತಡ 10 ಮಂದಿ ಆಳುಗಳು ಬಂದು ಮನೆಯನ್ನು ನುಗ್ಗಿ ಸರಸರನೆ ಸಾಮಾನುಗಳನ್ನು ಎಸೆದರು.
ಅದು ಇದು ಎಂದಿಲ್ಲ, ಮನೆಯ ಎಲ್ಲೆಲ್ಲೂ ನುಗ್ಗಿ ಸಾಮಾನನ್ನು ಹೊರಗೆ ಹಾಕಿಯೇ ಬಿಟ್ಟರು. ಆಮೇಲೆ ಅಮೀನರು ಹೇಳಿದರು, ನಾಳೆ ಬೆಳಗಿನಿಂದ ನೀವಿಲ್ಲಿಂದ ಕಣ್ಮರೆಯಾಗದೆ ಹೋದರೆ ಪೊಲೀಸ್ ಸಹಾಯ ತಂದು ಎಳೆದು ಹೊರಗೆ ಹಾಕಿಸುತ್ತೇವೆ ಎಂದರು. ಹಿರಣ್ಯನ ದಮ್ಮು ನಿಂತು ಹೋಯಿತು. ಆಮೇಲೆ ಅವನು ಕಾಲು ಹಿಡಿಯದಿದ್ದುದು ದೊಡ್ಡದು. ಹೆಂಗಸರು ಮಕ್ಕಳು ಗೋಳೋ ಎಂದು ಅಳುತ್ತಾ ಹೊರಕ್ಕೆ ಬಂದರು. ಇಷ್ಟಾದುದನ್ನು ಕಣ್ಣಾರೆ ಕಂಡು ಬಂದಿದ್ದೇನೆ. ಆಯಿತಲ್ಲ ನಿಮ್ಮ ಛಲ. ಇವತ್ತು ರಾತ್ರಿ ಪಳ್ಳಿಬ್ಯಾರಿ ಅಲ್ಲಿ ಅಡುಗೆ ಅಟ್ಟಿರುತ್ತಾನ. ನೋಡಿ, ಕಾಶಿ ಸಮಾರಾಧನೆಯ ದಿವಸ ನಿಮಗೆ ಮಾಡಿದ ಅವಮರ್ಯಾದೆಗೆ ಸಂದಿತಲ್ಲ ಪ್ರತಿಫಲ. ಮಾತು ಮಾತಿಗೆ ವೀಳೆಯದೆಲೆ ಜಗಿದು ಅಗಿದು ತಂಬೂಲ ತುಪ್ಪುತ್ತ, ಹೌದೇ, ನಿಜವೇ, ಬೇಷ್, ಬಪ್ಪರೆ ಎಂದು ಸುಬ್ರಾಯರು ಕೇಳುತ್ತಲೇ ಇದ್ದರು. ಅವರ ಆ ಹೊತ್ತಿನ ಸಂತೋಷ ಹೇಳಲಾರದ್ದು. ಇಷ್ಟಿಷ್ಟೂ ಮರುಕವಾಗಲಿಲ್ಲ, ನಗು ಒಕ್ಕುತ್ತಿತ್ತು. ಹೆಂಗಸರು ಮಕ್ಕಳು ಗೋಳೋ ಎಂದು ಅತ್ತರು ಎಂದಾಗಲೂ ಕದಲಿಲ್ಲ. ಮನ ಸಮೀಪದಲ್ಲೇ ಕುತೂಹಲದಿಂದ ಕೇಳುತ್ತಿದ್ದ ಶಂಕರ ನಾರಾಯಣರು ಬೆಪ್ಪುಗೊಂಡಿದ್ದರು. ಈ ಕತೆ ಕೇಳಿ ಕತೆ ತೊಡಗುವಾಗ ಅವರಿರಲಿಲ್ಲ. ಹೀಗಾಗಿ ಆರಂಭದಲ್ಲಿ ಅದು ಚಿಕ್ಕಮ್ಮನ ಮನೆಯ ಪಾಡು ಎಂಬುದು ಗೊತ್ತಾಗಿರಲಿಲ್ಲ. ನಡುವೆ ವಾಸುದೇವಯ್ಯನವರ ಮಾತಿನ ಸರಣಿಯನ್ನು ರಾಯರು ಒಮ್ಮೆ ಮಾತ್ರ ತಡೆದಿದ್ದರು. ಯಾರು? ಲಕ್ಷಣ ಕತ್ತಿ ಹಿಡಿದುಕೊಂಡು ಬಂದನೆ? ಒಳ್ಳೆಯ ಕೆಲಸವಾಗುತ್ತಿತ್ತು. ಇವನಿಗೆ ಸಿವಿಲಿನ ತ್ರಾಣವಿಲ್ಲದೆ ಹೆಣವಾಗಿ ಹೋಗಿದ್ದಾನೆ, ಜತೆಗೆ ಕ್ರಿಮಿನಲ್ ಕೇಸು ಕಟ್ಟಿಕೊಳ್ಳುವ ಯೋಚನೆಯೇ? ಆ ಅಳಿಯನನ್ನು ಅವನೇ ಮುಂದಕ್ಕೆ ತಳ್ಳಿರಬೇಕು ಎಂದರು. ಇದರಿಂದ ಮಕ್ಕಳಿಗೆ ಅವರು ಯಾರ ಮನೆಯ ಸಂಗತಿ ಮಾತನಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಯಿತು. ಕತೆಯೆಲ್ಲ ಕೇಳಿ ಮುಗಿದಾದ ಬಳಿಕ ಎಲ್ಲಿಗೆ ಹೋಗುತ್ತಾರೆ ನೋಡುವ, ಇನ್ನೂ ನನ್ನ ದೃಷ್ಟಿ ಬೀಳದಿರುವಲ್ಲಿಗೆ ಹೋಗಿ ಬಾಳಬೇಕು. ಬೀಳುವ ಊರಲ್ಲಿ ಎಂದು ಅವರನ್ನು ಇರೆಗೊಡಿಸಲಾರೆ. ಸಾಕಲಿ ಸೋಮನಾಥಯ್ಯ ಅವರನ್ನು. ಒಬ್ಬಳ ಜತೆಗೆ ಇನ್ನೊಬ್ಬಳು ತಂಗಿ ಸೇರಿಕೊಳ್ಳಲಿ. ಅವನ ತಾಣವನ್ನು ನೋಡುವ ದಿನ ಬಂದೀತು ಎಂದರು ಸುಬ್ರಾಯರು. ಅವರು ತುಂಬ ತೃಪ್ತರಾಗಿದ್ದರು. ಕೃತಕೃತ್ಯರಾದವರಂತೆ ಮನಸ್ಸಿಗೂ ಅನಿಸಿತು. ಮಕ್ಕಳೇ, ವಾಸುದೇವಯ್ಯನಿಗೆ ಒಳ್ಳೆಯ ಮಾವಿನ ಹಣ್ಣಿನ ಸೀಕರಣೆ ಮಾಡಿ ಬಡಿಸಲಿಕ್ಕೆ ಹೇಳಿ. ನಮ್ಮ ಊಟವಾಯಿತು. ವಾಸುದೇವಯ್ಯ ಹೊತ್ತು ಬಹಳವಾಯಿತೆಂದು ಕಾದು ಕಾದು ಬೇಸರ ಬಂದು ಊಟಕ್ಕೆ ಕುಳಿತೆವು. ಈಗ ಬೇಕಾದರೆ ನಿಮ್ಮ ಜತೆಯಲ್ಲಿ ಕುಳಿತು ಒಂದು ಬಟ್ಟಲು ಸೀಕರಣೆ ಕುಡಿಯಲಿಕ್ಕೆ ಅಡ್ಡಿಯಿಲ್ಲ ಎಂದು ಅವರೊಡನೆ ಬಚ್ಚಲು ಮನೆಗೆ ಹೋದರು. ಅಡುಗೆ ಮನೆಗೆ ಕರೆದೊಯ್ದರು, ಊಟ ಮಾಡಿಸಿದರು, ಸೀಕರಣೆಯನ್ನು ಸೇವಿಸಿದರು. ಮನೆಗೆ ಹೊರಡುವಾಗ ವಾಸುದೇವಯ್ಯ ಸೊಂಟದಿಂದ 25 ರೂಪಾಯಿಗಳನ್ನು ತೆಗೆದು ಅವರ ಮುಂದಿರಿಸಿ, ನೋಡಿ, ಇಷ್ಟು ಉಳಿಯಿತು ನೀವು ಕೊಟ್ಟ 200ರಲ್ಲಿ. ಆ ದರಿದ್ರ ಅಮೀನನಿಗೆ 150 ಕೊಡಬೇಕಾಯಿತು. ಮತ್ತೆ ಬ್ಯಾರಿಯ ಜನಗಳಿಗೆ 25 ತೆತ್ತೆ. ಆದರೆ ನೋಡಿ, ನಮ್ಮ ಕುಮ್ಮಕ್ಕಿಲ್ಲದೆ ಹೋದರೆ ಆ ಬ್ಯಾರಿ ಏನೂ ಮಾಡುವ ಹಾಗಿರಲಿಲ್ಲ ಹೇಳಿದ. ಅವನೇ ಹಾಗೆ ನನಗೆ ಮನೆಯಿದೆ, ಹಿತ್ತಿಲಿದೆ, ಪಾಪ ಅವರಿಗೇನೆ ಅದನ್ನು ಗೆಣಿಗೆ ಕೊಡುವ ಎಂದು ಅಂದ. ಎಷ್ಟಕ್ಕೂ ಅದು ಕೂಡದು ಎಂದುದರಿಂದ ಈಗೆಲ್ಲ ಸಾಧಿಸುವುದಕ್ಕಾಗಿ ಕಾಸರಗೋಡಿನ ತನಕ ಹೋಗಿ ಬ್ಯಾರಿಗೆ ಬೇಕಾದವರಿಂದಲೂ ಹೇಳಿಸಿ ಅವನ ಮನಸ್ಸನ್ನು ಗಟ್ಟಿ ಮಾಡಿಸಬೇಕಾಯಿತು. ಹಾಗೆ ಅವರು ಸುಮ್ಮನೆ ಕುಳಿತಿರಲಿಲ್ಲ. ಯಾರು ಯಾರನ್ನೆಲ್ಲ ಹಿಡಿದು ಬ್ಯಾರಿಗೂ ಹೇಳಿಸಿ ನೋಡಿದರು. ಕಡೆಯ ಗಳಿಗೆಗೆ ಇನ್ನೊಂದು ಸಾರಿ ಬ್ಯಾರಿ ತಗ್ಗುವುದರಲ್ಲಿದ್ದ ಅಂಗಳದಲ್ಲಿ ರಾಶಿ ಬಿದ್ದ ಸಾಮಾನನ್ನು ಕಂಡು ನಿಮ್ಮ ಸಡ್ಡುಗ ಹೆಂಗಸರು ಮಕ್ಕಳು ಅಳುವುದನ್ನು ಕಂಡು ಅವನ ಮನಸ್ಸು ಕುಸಿಯುವುದರಲ್ಲಿತ್ತು. ಅಷ್ಟೆಲ್ಲ ಪರಾಕ್ರಮಗಳನ್ನು ಕೇಳಿದ ಮೇಲೆ ರಾಯರು ಆ 25 ರೂಪಾಯಿ ತೆಗೆದುಕೊಳ್ಳುತ್ತಾರೆಯೇ? ಅವರು ಉದಾರವಾಗಿ, ಅದಿರಲಿ, ನಿನ್ನ ಕೈಯಲ್ಲಿ ಅಮೀನ ಮಾಡಿದ ಮೆಹನತ್ತಿಗಿಂತ ನಿನ್ನದು ಕಡಿಮೆಯೇ? ಮತ್ತು ಏನಾದರೂ ಕೊಡುವ ಎಂದರು. ಇದನ್ನು ಕಾಣುತ್ತಿದ್ದ ಶಂಕರನಿಗೆ ಒಮ್ಮೆ ಅನಿಸಿತು, ಈ ವಾಸುದೇವಯ್ಯ ಸಣ್ಣ ಗಿರಾಕಿಯಲ್ಲ, ಅಪ್ಪನಿಂದ ಒಂದು ದಿವಸದಲ್ಲಿಯೇ 25 ರೂಪಾಯಿ ಕಿತ್ತುಬಿಟ್ಟರು ಎಂದು. ವಾಸುದೇವಯ್ಯ ಸುಬ್ರಾಯರಿಗೆ ತಿಳಿಸಿದ ವಿಚಾರಗಳಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ, ಲೋಪವೇ ಹೆಚ್ಚಾಗಿತ್ತು. ಲಕ್ಷ್ಮಣ ಕತ್ತಿ ಹಿಡಿದುಕೊಂಡು ಬಂದಾಗ ತಾವು ಕಿರುಚಿ ಓಡಿಹೋದುದನ್ನಾಗಲಿ, ಹಿರಣ್ಯ ಬ್ಯಾರಿಯಲ್ಲಿ 4 ದಿನ ತನಗೆ ಅವಕಾಶ ಕೊಡಿ ಎಂದು ಬೇಡಿದುದನ್ನಾಗಲಿ, ಇಲ್ಲವೇ ಅದೇ ಸ್ಥಳವನ್ನು ಹೇಳಿದ ಗೇಣಿಗೆ ಕೊಡಿ ಎಂದುದನ್ನಾಗಲಿ, ಲಕ್ಷ್ಮಣ ಮೈಮೇಲೆ ಬಿದ್ದಾಗ ಅವನ ಕೈಯ ಕತ್ತಿಯನ್ನು ಕೀಳುವಾಗ ಅವನಿಗೆ ಗಾಯವಾದುದನ್ನಾಗಲಿ, ಇವರು ಅವನಿಗೆ ಪ್ರತಿ ಒದೆ ಕೊಟ್ಟುದನ್ನಾಗಲಿ ಹೇಳಲಿಲ್ಲ. ಅಲ್ಲದೆ ಹಿರಿಯರ ಕಾಲದಿಂದಲೂ ಬಾಳಿ ಬಂದ ಮನೆಯಿಂದ ಪಾತ್ರೆ, ಪರಡಿ, ದೇವರು, ಬಿಂದಿಗೆ ಎಲ್ಲವನ್ನೂ ಹೊರಕ್ಕಿರಿಸುವಾಗ ಗಂಗೆ, ಗೋಪಾಲ, ವೆಂಕಮ್ಮ, ಅವಳ ತಂಗಿ, ಮಕ್ಕಳು, ಸುಮಾರು 10-15 ಮಂದಿ ಸುರಿಸಿದ ಕಣ್ಣೀರನ್ನು ಕುರಿತು ಹೇಳಲಿಲ್ಲ. ಹಿರಣ್ಯನ ಗಂಟಲು ಕಟ್ಟಿ ಒಂದೇ ಒಂದು ಮಾತನಾಡಿದ್ದ, ನನ್ನ ಹೆಣದ ಮೇಲೆ ನಡೆದು ಹೋಗಿ ಎಂದು. ಮುಂದೆ ಮಾತನಾಡುವುದಕ್ಕೆ ಅವನಿಗೆ ಭ್ರಾಂತು ಕವಿದಿತ್ತು. ಸುಬ್ರಾಯರೊಡನೆ ತಾನು ಹೂಡಿದ ವಾದ ಸಮಾರಾಧನೆಯ ಪ್ರಸಂಗ ತಮ್ಮನ್ನು ಈ ಅವಸ್ಥೆಗೆ ಮುಟ್ಟಿಸೀತೆಂದು ಆತ ಎಣಿಸಿರಲಿಲ್ಲ. ಆ ರಾತ್ರಿಯೆಲ್ಲ ಅವರು ತಮ್ಮದಾಗಿದ್ದ, ಈಗ ತಮ್ಮದಲ್ಲದೆ ಹೋದ ಮನೆಯ ಅಂಗಳದಲ್ಲಿ ಸಾಮಾನುಗಳನ್ನು ರಾಶಿ ಹಾಕಿಕೊಂಡು ಕಾದು ಕುಳಿತರು. ಗಂಗೆ ತನ್ನ ಒಬ್ಬ ಮಗನನ್ನು ಅಣ್ಣನಲ್ಲಿಗೆ ಕಳುಹಿಸಿದಳು. ರಾತ್ರಿಯ ಜಾವ ಹೊತ್ತಿಗೆ ಮನೆಯ ಹಿಂದುಗಡೆ ಗಾಡಿಯ ಜನತ್ಕಾರ ಕೇಳಿಸಿತು. ಗಂಗೆ ಅಲ್ಲಿಗೆ ಧಾವಿಸಿದಳು. ಗಾಡಿಯಲ್ಲಿ ಕುಳಿತಿದ್ದ ಅಣ್ಣನನ್ನು ಕರೆದು ತಂದಳು. ಹಿಂದೆ ಬೇರೊಂದು ಗಾಡಿಯೂ ಇತ್ತು.
ಜತೆಗೆ ಬೇರೆ ಆಳುಗಳು ಬಂದಿದ್ದರು. ನನಗೆ ಇದರ ಸುಳಿವು ಸ್ವಲ್ಪವಾದರೂ ಸಿಕ್ಕಿದ್ದರೆ ಕಾಸರಗೋಡಿಗೆ ಹೋಗಿ ಅವನಿಗೆ ಬೇಕಾದವರಿಂದ ಹೇಳಿಸಿ ಈ ಪಾಡು ಬಾರದಂತೆ ಮಾಡುತ್ತಿದ್ದೆ ಎಂದರು ಸೋಮನಾಥಯ್ಯ. ಈಗ ಎಲ್ಲ ಮಿಂಚಿ ಹೋಗಿದೆ. ಅವರ ಬಾಯಿಯಿಂದ ಹೆಚ್ಚಿಗೆ ಮಾತುಗಳು ಬರಲಿಲ್ಲ. ಅಂಗಳದಲ್ಲಿ ಸಾಮಾನುಗಳು ರಾಶಿ ಬಿದ್ದಿದ್ದುವು. ಅದರ ಮಗ್ಗುಲಿಗೆ ಕುಳಿತಿದ್ದ ಭಾವನನ್ನು ಕಂಡು ಅವರಿಗೆ ಕಣ್ಣೀರು ಬಂದಿತು. ಅಯ್ಯೋ, ನನ್ನ ಭಾಗೀರಥಿ ಮಾಡಿದ ಉಪಕಾರ ಹೀಗೆ ಉಪದ್ರಕ್ಕೆ ನಿಂತೀತೆಂದು ಅವಳಾದರೂ ತಿಳಿದಳೆ. ನಾನಂತೂ ತಿಳಿಯದೆ ಹೋದೆನೆ ಎಂದು ನುಡಿದನು. ಅರ್ಧ ತಾಸು ಒಬ್ಬರ ಮುಖ ಇನ್ನೊಬ್ಬರು ನೋಡಿ ಉಸಿರುಗೆರೆದು ಕಣ್ಣೀರು ಸುರಿಸಿ ಕುಳಿತರು. ಹಾಗೆ ಕಾಲಯಾಪನೆಯಿಂದ ಪ್ರಯೋಜನವಿಲ್ಲವೆಂದು ಆಳುಗಳಿಗೆ ಗಾಡಿಗೆ ಸಾಮಾನು ತುಂಬಿಸಲು ಹೇಳಿದರು. ಹಿರಣ್ಯನ ಒಕ್ಕಲುಗಳು ಭಾರವಾದ ಈ ಕೆಲಸಕ್ಕೆ ನೆರವಾದರು. ಗಾಡಿಗಳಲ್ಲಿ ತುಂಬಿಸುವುದನ್ನೆಲ್ಲ ತುಂಬಿಸಿದರು. ಆಳುಗಳು ತಲೆಹೊರೆಯಲ್ಲಿ ಹೊರುವುದನ್ನು ಹೊತ್ತು ನಿಂತರು. ಮನೆ ಬಿಟ್ಟು ಏಳುವಾಗ ಹಿರಣ್ಯನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಿತು. ಬಾಯಿಂದ ಅಯ್ಯೋ, ನನ್ನ ಸಂಸಾರವೇ, ನಾನಿನ್ನು ಬದುಕಿ ಏನಾಗಬೇಕು ಎಂಬ ನುಡಿಯೂ ಹೊರಟಿತು. ಎಲ್ಲಿಗೆ ಹೋಗುತ್ತಿದ್ದೇವೆ, ಎಲ್ಲಿಗೆ ಹೋಗುವುದು ಎಂಬುದು ಅವನಿಗೆ ತಿಳಿಯದು. ಸೋಮನಾಥಯ್ಯನವರು, ಭಾವ, ಪಾಂಡವರಿಗೆ ಏನಾಯಿತೆಂದು ಹೇಳು. ನಲರಾಯನಿಗೆ ಏನಾಯಿತು? ಹರಿಶ್ಚಂದ್ರನಿಗೆ ಏನಾಯಿತು? ಅವರೇನಾದರೂ ನ್ಯಾಯ ತಪ್ಪಿ ನಡೆದವರೇ ಎಂದು ಸಮಾಧಾನ ಹೇಳಿದರು. ಎಲ್ಲರೂ ಹೊರಟರು. ಕದಲದೆ ಕುಳಿತವನೆಂದರೆ ಕೈಯ ಗಾಯಕ್ಕೆ ಅರಿವೆ ಕಟ್ಟಿಕೊಂಡು ಕುಳಿತಿದ್ದ ಲಕ್ಷ್ಮಣ. ಆ ದಿನದ ಅಭಿಮನ್ಯು. ಆತ ಇನ್ನೂ ಅಲ್ಲಿಯೇ ಕುಳಿತಿದ್ದಾನೆ. ತಾಯಿ ವೆಂಕಮ್ಮ, ಮಗು, ಯಾಕೆ ಕುಳಿತಿದ್ದೀಯಾ? ನೆಲದ ವ್ರಣ ಅದು ಎಂದಳು. ನೀವು ಹೋಗಿ ಬಾ ಮಗು, ನಾಳೆ ಎಲ್ಲಿಗಾದರೂ ಹೋಗುವ. ನಮಗೆ ಅಣ್ಣನ ಮನೆಯ ವ್ರಣ ಮುಗಿದಂತಾಯಿತು. ಅವನೇ ಗತಿಗೆಟ್ಟ ಮೇಲೆ ನಮ್ಮ ಸಂಸಾರ ಇಂಥದ್ದಾದೀತು ಎಂದು ತಿಳಿದೇ ಇದೆ. ಆದರೂ ದೇವರೆಂಬವ ಒಬ್ಬ ಇದ್ದಾನಲ್ಲ. ಹೌದು, ಇದ್ದಾನೆ. ನೋಡಿದೆಯಲ್ಲ, ಬ್ಯಾರಿಗಳಿಂದ ತನ್ನ ಕೋಣೆ ಮಲಿನವಾದರೂ ಕಣ್ಮುಚ್ಚಿ ಕುಳಿತಿದ್ದ ಕುರುಡನಾಗಿ. ಸೋಮನಾಥಯ್ಯ, ಏನೋ ಅವರು ಹೊಕ್ಕರೇನೋ ಎಂದು ವಿಸ್ಮಯ ಸೂಚಿಸಿದರು. ದೇವರ ಕೋಣೆಗೂ ಗಂಗೆ ಅದಕ್ಕೆ ಅಣ್ಣ ಆಗಬಾರದ್ದೆಲ್ಲ ಆಗಿ ಹೋಯಿತು. ದೇವರ ಮನಸ್ಸಿನಲ್ಲಿ ಎಷ್ಟೆಲ್ಲ ಇದ್ದಿರಬೇಕು. ಲಕ್ಷ್ಮಣನಿಗೆ ಕೋಪ, ದ್ವೇಷ ತಡೆಯುವುದಕ್ಕಾಗಲಿಲ್ಲ. ಅತ್ತೆ, ದೇವರ ಮನಸ್ಸಿನಲ್ಲಿ ಏನೇನಿದೆ ಎಂಬುದು ನನಗೆ ಗೊತ್ತು. ಇನ್ಯಾರಿಗೂ ಗೊತ್ತಿಲ್ಲ. ನಿನ್ನ ಭಾವನಿಗೂ ಅದು ತಿಳಿದಿರಲಾರದು. ತಿಳಿಸುವ ಕಾಲ ಬರುತ್ತದೆ ನೋಡು ಎಂದನು. ಅಲ್ಲಿದ್ದವರಿಗೆ ಲಕ್ಷ್ಮಣನ ಮಾತಿನ ತಲೆಬುಡವಾಗಲಿಲ್ಲ. ಆಯಿತು, ಸಾಕು ಮಗು ಎಂದಳು.